ಸ್ನೇಹಿತರೆ, ಇದು ಪಂಚಗಂಗಾವಳಿ ನದಿ. ಗಂಗೊಳ್ಳಿ ಮತ್ತು ಕುಂದಾಪುರದ ನಗರದ ಮಧ್ಯೆ ಇರುವ ನದಿ. ಹೆಸರೇ ಹೇಳುವಾಗೆ ಪಂಚಗಂಗಾವಳಿ ಅಂದರೆ 5 ನದಿಗಳು ಈ ಪಂಚಗಂಗಾವಳಿಯಲ್ಲಿ ಸೇರಿಕೊಂಡಿವೆ. ಈ 5 ನದಿಗಳು ಯಾವುವು, ಅವುಗಳ ಶ್ರೇಷ್ಠತೆ ಏನು ಮುಂತಾದ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಕುಂದಾಪುರದ ಪ್ರಸಿದ್ಧ ವಾರಪತ್ರಿಕೆ ಕುಂದಪ್ರಭದ ಪ್ರಕಾಶಕರು, ಸಂಪಾದಕರಾದ ಶ್ರೀ US ಶೆಣೆಯವರು. ನಮಸ್ಕಾರ. ಉಪ್ಪಿನ ಕುದುರು ಸುರೇಂದ್ರ ಶೆಣೆಯವರಿಗೆ. ನೀವು ಕುಂದಪ್ರಭ ಪತ್ರಿಕೆ ಸರ್, ಇವತ್ತು ಜಗತ್ತಿನಾದ್ಯಂತ ನಿಮ್ಮ ಪತ್ರಿಕೆಯ ಸರ್ಕ್ಯುಲೇಷನ್ನು ಇದೆ. ಉತ್ತಮ ಕೆಲಸ ಸಾಮಾಜಿಕವಾಗಿ ಉತ್ತಮ ಕೆಲಸ ಮಾಡ್ತಾ ಇದ್ದೀರಿ. ಈಗ ಈ ಪಂಚಗಂಗಾವಳಿ ಬಗ್ಗೆ ಮಾಹಿತಿ ಸರ್ ಸ್ವಲ್ಪ ಪ್ಲೀಸ್. ಇತಿಹಾಸಕಾರ ಡಾಕ್ಟರ್ ವಸಂತ ಮಾಧವ ಕೊಡಂಚ ಅವರು ಹೇಳುವ ಹಾಗೆ ಭಾರತದ ಈ ಪಂಚಗಂಗಾವಳಿ ನದಿ ನೈಲ್ ನದಿ ಬಿಟ್ಟರೆ ಏಕೈಕ ವಿಶ್ವದ ನದಿ. ಪೂರ್ವದಲ್ಲಿ ಹರಿದು ಉತ್ತರಕ್ಕೆ ಹೋಗಿ ಪುನಃ ದಕ್ಷಿಣಕ್ಕೆ ಬಂದು ಮತ್ತು ಪುನಃ ಪೂರ್ವದಲ್ಲಿ ಪಶ್ಚಿಮದಲ್ಲಿ ನಮ್ಮ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಹೀಗೆ ಪೂರ್ವದ ಮಲೆನಾಡಿನಲ್ಲಿ ಹರಿದು ಆಮೇಲೆ ಉತ್ತರದ ದಿಕ್ಕಿನತ್ತ ಹರಿದುಕೊಂಡು ಹೋಗಿ ಪುನಃ ದಕ್ಷಿಣಕ್ಕೆ ಬಂದು ಮತ್ತೆ ಪಶ್ಚಿಮಕ್ಕೆ ಸೇರುವ ಈ ನದಿಯ ಒಂದು ನಡೆ ಏನಿದೆ ಅದು ವಿಶ್ವದಲ್ಲಿ ನೈಲ್ ನದಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಅಂಥೇಳಿ ಇತಿಹಾಸಕಾರ ನಮ್ಮ ವಸಂತ ಮಾಧವ ಕೊಡಂಚರು ಹೇಳಿದರು. ಯಾಕೆ ಈ ಪಂಚಗಂಗಾವಳಿ ನದಿ ಬಗ್ಗೆ ನಾವು ಹೆಚ್ಚು ಆಸಕ್ತಿಯನ್ನು ವಹಿಸಬೇಕು ಮತ್ತು ಇದರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕಂತ ಹೇಳಿದರೆ, ಪಂಚಗಂಗಾವಳಿ ನದಿ ನಮ್ಮ ದೇಶದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡಬೇಕು. ಹೇಗೆ ಉತ್ತರದಲ್ಲಿ ಗಂಗಾ ನದಿ ಒಂದು ಪವಿತ್ರ ನದಿ ಎಂದು ಪರಿಗಣಿಸಲ್ಪಡ್ತದೋ ಅದೇ ರೀತಿಯಲ್ಲಿ ಕುಂದಾಪುರದ ತಾಲೂಕಿನ ಉಡುಪಿ ಜಿಲ್ಲೆಯ ಕರ್ನಾಟಕದ ಈ ನದಿಗಳು ಪ್ರಪಂಚದ ಪವಿತ್ರ ನದಿಗಳಲ್ಲಿ ಒಂದು ಅಂತ ನಾವು ಪರಿಗಣಿಸಿ ಇದಕ್ಕೆ ಮಹತ್ವ ನೀಡಬೇಕು ಎನ್ನುವ ದೃಷ್ಟಿಯಿಂದ ಕಳೆದ 1 ದಶಕಗಳಿಂದ ನಾವು ಇದರ ಬಗ್ಗೆ ಸಾರ್ವಜನಿಕರಿಗೆ ಪರಿಚಯ ನೀಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಚಂದ್ರಶೇಖರ್ ನಾವ್ಡ ಅವರು ಪಂಚಗಂಗಾವಳಿ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಯೂಟ್ಯೂಬ್ ಮೂಲಕವೋ ಅಥವಾ ಫೇಸ್ಬುಕ್ ಮೂಲಕವೋ ಸಾರ್ವಜನಿಕರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿರುವುದು ನನಗೆ ತುಂಬ ಸಂತೋಷ ಆಯಿತು. ನಾವು 2010-11ರಲ್ಲಿ ಪಂಚಗಂಗಾವಳಿ ಬಗ್ಗೆ ದೊಡ್ಡ ಅಭಿಯಾನವನ್ನು ಮಾಡಿದ ಉದ್ದೇಶ ಏನಂತ ಹೇಳಿದರೆ, ಕುಂದಾಪುರ ತಾಲೂಕಿನ ಉಡುಪಿ ಜಿಲ್ಲೆಯ ಕರ್ನಾಟಕದ ಈ ನದಿ ಬಗ್ಗೆ ಹೆಚ್ಚು ಜನರಿಗೆ ತಿಳುವಳಿಕೆ ಇರಲಿಲ್ಲ ಅಂತ ಹೇಳಿದರೆ ಈ ನದಿ ಇತಿಹಾಸದಲ್ಲಿ ಇರಲಿಲ್ಲ ಅಂತಲ್ಲ. ಅದು ಜರ್ಮನ್ ಇತಿಹಾಸಗಾರರಾಗಿರ್ಬೋದು, ಡಚ್ ಇತಿಹಾಸಗಾರರಾಗಿರ್ಬೋದು, ಫ್ರೆಂಚ್ ಇತಿಹಾಸಗಾರರಾಗಿರ್ಬೋದು, ಎಲ್ಲರೂ ಸಹ ಈ ನದಿ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಗೋಕರ್ಣ ಮಠಾಧೀಶ ವಿದ್ಯಾಧಿರಾಜ ತೀರ್ಥರು ಹೇಳುವ ಹಾಗೆ ಈ ನದಿ ಶಾಸ್ತ್ರಗಳಲ್ಲೂ ಸಹ ಉಲ್ಲೇಖವಾಗಿದೆ. ದೇವಾಲಯಗಳಲ್ಲೂ ಸಹ ಈ ಪಂಚನದಿಗಳನ್ನು ಉಲ್ಲೇಖಿಸಿ ಇವತ್ತು ಪೂಜೆಗಳನ್ನು ಮಾಡ್ತಾರೆ. ಹೀಗಾಗಿ ಈ ನದಿ ಬಗ್ಗೆ ನಾವು ಹೆಚ್ಚಿನ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು ಎನ್ನುವ ಉದ್ದೇಶದಿಂದ ನಾನು ಈ ಪಂಚ ನದಿಗಳ ಬಗ್ಗೆ ಒಂದು ಅಭಿಯಾನವನ್ನು ನಮ್ಮ ಸಾರ್ವಜನಿಕ ಪಂಚಗಂಗಾವಳಿ ಸಮಿತಿಯ ಒಂದು ಆಶ್ರಯದಲ್ಲಿ ಇದನ್ನು ಕೈಗೊಂಡಿದ್ದೆ. ಪಂಚಗಂಗಾವಳಿ ನದಿಯಲ್ಲಿ ವಿಶೇಷ ಅಂತ ಹೇಳಿದರೆ, ಒಂದು ನದಿ ಸೌಪರ್ಣಿಕಾ ನದಿ ಪುಣ್ಯಕ್ಷೇತ್ರ ಕೊಲ್ಲೂರಿನಿಂದ ಹರಿದು ಬರ್ತದೆ. ಆನಂತರ ಹತ್ತಿರದಲ್ಲಿರುವ ಗೋವಿಂದ ತೀರ್ಥದಿಂದ ಖೇಟ ನದಿ ಹರಿದು ಬರ್ತದೆ. ಈ ಎರಡೂ ನದಿಗಳು ಕುಂದಾಪುರ ತನಕ ಬರ್ತವೆ. ಆನಂತರ ಹಳ್ಳಿಹೊಳೆಯಿಂದ ಮಲೆನಾಡಿಯದಿಂದ ಹರಿದು ಬಂದ ನದಿ ಒಣಸೆ ಮೂಲಕ ಈ ಸೌಪರ್ಣಿಕಾ ನದಿ ಹತ್ರ ಹರಿದು ಬರ್ತದೆ. ಆಮೇಲೆ ಖೇಟ ನದಿ ಪುಣ್ಯಕ್ಷೇತ್ರ ಕಮಲಶಿಲೆಯಿಂದ ಹರಿದು ಬಂದು ಅದು ಬರ್ತಾ ಬರ್ತಾ ವಾರಾಹಿ ನದಿಯೊಂದಿಗೆ ಸೇರಿಕೊಳ್ತದೆ. ವಾರಾಹಿ ನದಿ ಹೊಸಂಗಡಿ ಸಿದ್ದಾಪುರದಿಂದ ಹರಿದು ಬಂದು ಆನಂತರ
ಮುಂದೆ ಸಾಗಿ ಕುಂದಾಪುರದ ಹತ್ರ ಹರಿದು ಬರ್ತದೆ. ಅದು ಹಾಲಾಡಿ, ಬಸರೂರು, ಶಂಕರನಾರಾಯಣ ಈ ರೀತಿಯ ಒಂದು ಪುಣ್ಯಕ್ಷೇತ್ರಗಳು ಯಾವ್ಯಾವ ದಾರಿಯಲ್ಲಿ ಸಿಗ್ತದೆ ಅದನ್ನು ಹರಿದು ಬಂದು ಹಟ್ಟಿಯಂಗಡಿಯಿಂದ ಮುಂದೆ ಬಂದು ಆನಂತರ ಗಂಗೊಳ್ಳಿ ಹತ್ರ ಬರ್ತದೆ. ಕುಬ್ಜಾ ನದಿ ಮತ್ತು ವಾರಾಹಿ ನದಿ ಸೇರಿಕೊಂಡು ನಮ್ಮ ಕುಂದಾಪುರದ ಹತ್ರ ಬಂದರೆ ಆ ಕಡೆ ಚಕ್ರಾ ನದಿ, ಖೇಟಾ ನದಿ ಮತ್ತು ಸೋಪಾಣಿಕ ನದಿಗಳು ಮರವಂತೆಯಿಂದ ಬಂದ ಸೋಪಾಣಿಕ ನದಿಗೆ ಹೆಮ್ಮಾಡಿ ಹತ್ರ ಚಕ್ರಾ ನದಿ ಸೇರ್ತದೆ. ಹಾಗೆ ಅದು ಮುಂದೆ ಬಂದು ಈ 2 ನದಿಗಳೊಂದಿಗೆ ಸೇರಿ 5 ನದಿಗಳು ಕುಂದಾಪುರದ ಹತ್ರ ಒಟ್ಟಾಗ್ತವೆ. ಈ 5 ನದಿಗಳು ನೀವು ನೋಡಿರ್ಬೋದು, ಕುಂದಾಪುರದಿಂದ ಗಂಗೊಳ್ಳಿಗೆ ಹೋಗಬೇಕಿದ್ರೆ 5 ಸೇತುವೆಗಳು ಸಿಗ್ತವೆ. ಈ 5 ಸೇತುವೆಗಳ ಒಂದು ಸಂಕೇತ ಏನಂತ ಹೇಳಿದರೆ 5 ನದಿಗಳು ಇಲ್ಲಿ ಹರಿದು ಬಂದು ಕುಂದಾಪುರದ ಹತ್ತಿರ ಇರುವ ನಮ್ಮ ಸೇತುವೆ ಏನಿದೆ, ಮುಖ್ಯ ಸೇತುವೆ ಏನಿದೆ, ಅಲ್ಲಿಂದ ಸೀದಾ ನಮ್ಮ ಗಂಗೊಳ್ಳಿ ಮತ್ತು ಕುಂದಾಪುರದ ನಡುವೆ ಸೇರಿ ಆನಂತರ ಅರಬ್ಬಿ ಸಮುದ್ರ ಸೇರ್ತವೆ. ಇದೊಂದು ವೈಶಿಷ್ಟ್ಯಮಯವಾದ ಒಂದು ನಮ್ಮ ಪಂಚಗಂಗಾವಳಿಯ ನಡೆ. ಇದು ಕುಂದಾಪುರ ತಾಲೂಕಿನ ನಕ್ಷೆ. ಈ ನಕ್ಷೆಯಲ್ಲಿ ನಿಮಗೆ ನಮ್ಮ ಕುಂದಾಪುರ ತಾಲೂಕಿನ ನದಿಗಳ ಒಂದು ವಿವರ ಗೊತ್ತಾಗ್ತದೆ. ಈ ನದಿಗಳಲ್ಲಿ ಇಲ್ಲಿರುವ ಸೌಪರ್ಣಿಕ ನದಿ ಏನಿದೆ, ಸೌಪರ್ಣಿಕ ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಚಕ್ರ ಮತ್ತು ನಮ್ಮ ಖೇಟ ಮತ್ತು ಸೌಪರ್ಣಿಕ ಸೇರಿಕೊಂಡಿರುವಂಥ ನದಿ ಇದು ಚಕ್ರಾ ನದಿ. ಚಕ್ರಾ ನದಿ ನೀವು ಇಲ್ಲಿ ನೋಡ್ಬೋದು ಯಾವ ಕಡೆಯಿಂದ ಎಲ್ಲ ಬರ್ತದೆ ಅಂಥೇಳಿ. ಇಲ್ಲಿ ಒಣಸೆ ಇದೆ, ಆಮೇಲೆ ಆಜರಿ ನಿಮ್ಗೆ ಗೊತ್ತಾಗ್ತದೆ, ಆಮೇಲೆ ಇಲ್ಲಿ ಮೇಲೆ ಎಡಮೊಗೆ ನಿಮಗೆ ಗೊತ್ತಾಗ್ತದೆ. ಇಲ್ಲಿನ ಮಲೆನಾಡು ಏರಿಯಾದಿಂದ ಚಕ್ರ ಹೇಗೆ ಹರಿದುಕೊಂಡು ಬಂದು ಒಣಸೆಗಿಂದ ಆನಂತರ ಗಂಗೊಳ್ಳಿ ನದಿ ಹತ್ರ ಬರ್ತದೆ ಅಂತ ಗೊತ್ತಾಗ್ತದೆ. ಇಲ್ಲಿ ಸಹ ಸೌಪರ್ಣಿಕ ನದಿ, ಖೇಟಾ ನದಿಗಳು ಸೇರಿಕೊಂಡು ಹೇಗೆ ದಾರಿಯಲ್ಲಿ ಹೀಗೆ ಬಂದು ಆಮೇಲೆ ಇಲ್ಲಿ ಇಳಿದು ನಂತರ ಮರವಂತೆ ಆಮೇಲೆ ಗಂಗೊಳ್ಳಿ ಹೇಗೆ ಸೇರ್ತದೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಕುಬ್ಜಾ ನದಿಯು ಸಹ ನಮ್ಮ ಕಮಲಶಿಲೆಯಂತಹ ಪುಣ್ಯ ಕ್ಷೇತ್ರದಲ್ಲಿ ಬಂದು ಆ ನಂತರ ಯಾವ ರೀತಿಯಲ್ಲಿ ಅದು ಗಂಗೊಳ್ಳಿ ಹತ್ರ ಬರ್ತದಂತ ಇಲ್ಲಿ ನೋಡ್ಬೋದು. ಮುಖ್ಯವಾಗಿ ವಾರಾಹಿ ನದಿ ಇದ್ದದ್ರಲ್ಲಿ ಭಾಳ ಉದ್ದವಾದ ನದಿ. ಈ ಹೊಸಂಗಡಿ ನದಿ ಸಿದ್ದಾಪುರ ಆನಂತರ ಈ ಕಡೆ ಕೆಳಗೆ ಹರಿದು ಆಮೇಲೆ ಪುನಃ ಈ ಕಡೆ ಬಂದು ಇಲ್ಲಿ ನಿಮ್ಮ ಗಂಗೊಳ್ಳಿ ಹತ್ತಿರ ಬರುವಾಗ ಎಷ್ಟೆಲ್ಲ ಪುಣ್ಯಕ್ಷೇತ್ರಗಳನ್ನು ದಾಟಿಕೊಂಡು ಕುಂದಾಪುರಕ್ಕೆ ಬರ್ತದೆ, ಕುಂದಾಪುರ ಗಂಗೊಳ್ಳಿ ನಡುವೆ ಬರ್ತದೆ ಅಂತ ಇಲ್ಲಿ ನಿಮಗೆ ವಿವರ ಗೊತ್ತಾಗ್ತದೆ. ಇದನ್ನು ಈ ನಕ್ಷೆ ನನ್ನ ಹಿಂದೆ ಇರೋದ್ರಿಂದ ನನಗೆ ಸರಿಯಾಗಿ ಅದನ್ನು ತಿಳಿಸಿ ಹೇಳಲಿಕ್ಕೆ ಇಲ್ಲಿ ಕಷ್ಟ ಆಗ್ತದೆ. ಆದರೂ ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಸೌಪರ್ಣಿಕ ಮತ್ತು ಖೇಟ ಇವೆ, ಇಲ್ಲಿ ಚಕ್ರ ನದಿ ಇದೆ, ಆನಂತರ ಇಲ್ಲಿ ನಿಮಗೆ ಕುಬ್ಜಾ ನದಿ ತೋರ್ತದೆ, ಆಮೇಲೆ ಇಲ್ಲಿ ವಾರಾಹಿ ನದಿ ತೋರ್ತದೆ. ಇದು ಎಲ್ಲ 5 ನದಿಗಳು ಸೇರಿ ಕುಂದಾಪುರದ ಹತ್ರ ಬರ್ತವೆ. ಈ 5 ನದಿಗಳ ಒಂದು ವೈಶಿಷ್ಟ್ಯ ಏನಂತ ಹೇಳಿದರೆ, ಇದು 5 ನದಿಗಳು ಮಲೆನಾಡಿನ ಬೆಟ್ಟಗಳಿಂದ ಹರಿದುಕೊಂಡು ಬರುವಂಥದ್ದು. ಮಲೆನಾಡಿನ ಬೆಟ್ಟದಲ್ಲಿ ಬಹಳ ಸಾವಿರಾರು ಆಯುರ್ವೇದಿಕ ಸಸ್ಯಗಳಿವೆ, ಆಯುರ್ವೇದಿಕ ಮರಗಳಿವೆ. ಈ ಆಯುರ್ವೇದಿಕ ಸಸ್ಯಗಳ ಮತ್ತು ಏನು ನಮ್ಮ ಗಿಡಗಳ ಸಂಪನ್ಮೂಲ ಏನಿದೆ, ಆರೋಗ್ಯಕರ ಸಂಪನ್ಮೂಲ, ಆ ಸಂಪನ್ಮೂಲವನ್ನು ಈ ನದಿಗಳ ನೀರು ತನ್ನೊಂದಿಗೆ ಸೇರಿಸಿಕೊಂಡು ಗಂಗೊಳ್ಳಿ ಹತ್ರ ಅಥವಾ ಕುಂದಾಪುರ ಗಂಗೊಳ್ಳಿ ನಡುವೆ ಪಂಚಗಂಗಾವಳಿ ಅಂತ ಸೇರಿ ಬರುವಾಗ ಆ ನದಿಯ ಪವಿತ್ರತೆ ಅಷ್ಟು ಉತ್ತಮವಾಗಿರ್ತದೆ. ಈ ನದಿ ಈ ಹಿಂದೆ ಯಾವುದೇ ರೀತಿಯ ಪ್ರಾಕೃತಿಕ ವಿಕೋಪಗಳಾದಾಗಲೂ ಸಹ ಈ ನದಿಯಲ್ಲಿ ಇಲ್ಲಿರುವ ನೀರಿನ ಒಂದು ಪವಿತ್ರತೆ ಬಹಳ ಉತ್ಕೃಷ್ಟವಾಗಿತ್ತು. ಹಾಗಾಗಿ ಈ ನದಿ ಪರಿಸರದಲ್ಲಿ 2000ಕ್ಕೂ ಹೆಚ್ಚು ಆಯುರ್ವೇದಿಕ ಸಸ್ಯಗಳು ಇವೆ ಅಂಥೇಳಿ ಈ ಹಿಂದಿನಿಂದಲೂ ಪ್ರತೀತಿ ಇದೆ. ಆನಂತರ ಈ ಒಂದು ಪರಿಸರದಲ್ಲಿ ಅದು ಅಷ್ಟು ಪುಣ್ಯ ಕ್ಷೇತ್ರ ಆದ್ದರಿಂದ ಎಲ್ಲ 5 ನದಿಗಳ ಒಂದು ತೀರಗಳಲ್ಲಿ ಇತಿಹಾಸ ಪ್ರಸಿದ್ಧ, ಪುರಾಣ ಪ್ರಸಿದ್ಧ ಕ್ಷೇತ್ರಗಳು ಇವೆ. ನೀವು ಕೊಲ್ಲೂರು ನೋಡ್ಬೋದು, ಒಣಸೆ ವೆಂಕಟರಮಣ ದೇವಸ್ಥಾನ ನೋಡ್ಬೋದು, ಕಮಲಶಿಲೆ ದೇವಸ್ಥಾನ ನೋಡ್ಬೋದು, ಆನಂತರ ಶಂಕರನಾರಾಯಣ ದೇವಸ್ಥಾನ ನೋಡ್ಬೋದು, ಹಟ್ಟಿಯಂಗಡಿ ದೇವಸ್ಥಾನ ನೋಡ್ಬೋದು, ಬಸೂರು ಮಹಾಲಿಂಗೇಶ್ವರ ದೇವಸ್ಥಾನ ನೋಡ್ಬೋದು, ಆನಂತರ ಮರವಂತೆಯ ವರಹಸ್ವಾಮಿ ದೇವಸ್ಥಾನ ನೋಡ್ಬೋದು. ಹೀಗೆ ಸೇನಾಪುರದ ದೇವಸ್ಥಾನಗಳನ್ನು ನೋಡ್ಬೋದು, ಸುಬ್ರಹ್ಮಣ್ಯ ದೇವಸ್ಥಾನ ನೋಡ್ಬೋದು. ಯಾವ ಈ ನದಿಗಳು ಎಲ್ಲೆಲ್ಲಿ ಹರಿತವೆ ಅಲ್ಲಲ್ಲಿ ನಮ್ಮ ಹಿರಿಯರು ಪುಣ್ಯಕ್ಷೇತ್ರಗಳನ್ನು ಅಥವಾ ದೇವಾಲಯಗಳನ್ನು ಕಟ್ಟಿದ್ದಾರೆ.
ಹಾಗಾಗಿ ದೇವಾಲಯಗಳ ಒಂದು ಬೀಡು ಅಂತ ಕುಂದಾಪುರ ಆಗಲಿಕ್ಕೆ ಮುಖ್ಯ ಕಾರಣ ಈ ಪಂಚಗಂಗಾವಳಿ ನದಿ ಅಂತ ಹೇಳ್ಬೋದು. ಇದು ಪಂಚಗಂಗಾವಳಿ ಉದ್ಯಾನವನ. ಪಂಚಗಂಗಾವಳಿಯ ವ್ಯಾಪ್ತಿಯಲ್ಲಿ ಒಟ್ಟು 16 ಕುದುರೆಗಳಂದರೆ ದ್ವೀಪಗಳು ಇವೆ. ಅದರಲ್ಲಿ ದೊಡ್ಡ ಕುದುರೆ ಅಂದರೆ ಬಬ್ಬು ಕುದುರು, ಅಲ್ಲಿ ಕಾಣ್ತಾ ಇದೆ ನೋಡಿ, ಇದು ಬಬ್ಬು ಕುದುರು. ಈ ಪಂಚಗಂಗಾವಳಿ ನದಿಯಲ್ಲಿ ಲೀನವಾಗಿರುವ 5 ನದಿಗಳ ಶ್ರೇಷ್ಠತೆಯನ್ನು ಜನರ ಗಮನಕ್ಕೆ ತರಲು, ಹಾಗೆಯೇ ಇಲ್ಲಿ ಪ್ರವಾಸೋದ್ಯಮಕ್ಕೆ ಇರುವ ವಿಪುಲ ಅವಕಾಶದ ಬಗ್ಗೆ ಜನಾಭಿಪ್ರಾಯ ಮೂಡಿಸಲು 2010-11ರಲ್ಲಿ ಕುಂದಾಪ್ರಭ ಪತ್ರಿಕೆಯ ಉಸ್ತುವಾರಿಯಲ್ಲಿ 3 ತಿಂಗಳ ಕಾಲ ಪಂಚಗಂಗಾವಳಿ ಉತ್ಸವ ನಡೆದಿದೆ. ಆಮೇಲೆ ಆ ಉತ್ಸವದ ಪ್ರಭಾವ ಎಂಬಂತೆ ರಸ್ತೆ, ಹಿಂದೆ ತೋರಿಸಿದ ಪಂಚಗಂಗಾವಳಿ ಉದ್ಯಾನವನ ಮುಂತಾದ ಅಭಿವೃದ್ಧಿ ಕಾಮಗಾರಿಗಳು ನಡೆದಿವೆ. ಪಂಚಗಂಗಾವಳಿ ಎಂತಹ ಅದ್ಭುತ ನಯನ ಮನೋಹರ ದೃಶ್ಯಗಳನ್ನು ಒಳಗೊಂಡಿದೆ ಅಂತ ಹೇಳಿದರೆ, ನಮ್ಮವರು ಪ್ರವಾಸೋದ್ಯಮಕ್ಕಾಗಿ ಅಥವಾ ಪ್ರವಾಸಕ್ಕಾಗಿ ಗೋವಾಕ್ಕೆ, ಕೇರಳಕ್ಕೆ ಹೋಗ್ತೇವೆ. ಆದರೆ ಕೇರಳ, ತಮಿಳುನಾಡು, ಆಂಧ್ರಗಳಿಂದ ಖ್ಯಾತ ನಿರ್ದೇಶಕರು ನಮ್ಮ ಪಂಚಗಂಗಾವಳಿ ನದಿ ತೀರಕ್ಕೆ ಬರ್ತಾರೆ. ಪಂಚಗಂಗಾವಳಿ ನದಿ ತೀರದಲ್ಲಿ ಶೂಟಿಂಗ್ ಆಗಿರುವ ಪೆರಂದಜ್ಜನ್ ಎನ್ನುವ ಒಂದು ಮಲಯಾಳಂ ಸಿನಿಮಾಕ್ಕೆ ಸ್ವರ್ಣ ಪದಕ ಸಿಕ್ಕಿತ್ತು. ಆಮೇಲೆ ಶಾಜಿ ಎನ್ನುವರು ನಿರ್ದೇಶಿಸಿದ ಕುಟ್ಟಿ ಶ್ರಾಂಕ್ ಎನ್ನುವ ಒಂದು ಚಲನಚಿತ್ರಕ್ಕೆ ಸಹ ಸ್ವರ್ಣ ಪ್ರಶಸ್ತಿ ಸಿಕ್ಕಿತ್ತು. ಪುಟ್ಟಣ್ಣ ಕಣಗಾಲ್ ಸಹ ಹಲವು ಚಿತ್ರಗಳನ್ನು ಈ ಪರಿಸರದಲ್ಲಿ ಚಿತ್ರೀಕರಿಸಿದ್ದಾರೆ. ತುಂಬ ಮಂದಿ ನಿರ್ದೇಶಕರು ಪಂಚಗಂಗಾವಳಿಯ ಈ 5 ನದಿಗಳ ಪರಿಸರದಲ್ಲಿ ಅತ್ಯುತ್ತಮವಾದ ದೃಶ್ಯಗಳನ್ನು ಚಿತ್ರೀಕರಿಸಿ ಹೋಗಿದ್ದಾರೆ. ಆದರೆ ನಮ್ಮವರಿಗೆ ಇದರ ಒಂದು ಸರಿಯಾದ ಪರಿಚಯ ಇಲ್ಲದಿದ್ದುದರಿಂದ ಹಾಗೂ ಈ ಒಂದು ಪ್ರದೇಶ ಪ್ರವಾಸೋದ್ಯಮವಾಗಿ ಅಭಿವೃದ್ಧಿ ಹೊಂದಿಲ್ಲದೇ ಇರುವುದರಿಂದ ನಾವು ಅದರಿಂದ ವಂಚಿತರಾಗಿ ಹಾಗೆ ಈ ಪರಿಸರವನ್ನು ಹಾಗೆ ಬಿಟ್ಟುಕೊಂಡಿದ್ದೆವು. ನಮ್ಮ ಮಕ್ಕಳಿಗೂ ಸಹ ಈ ನದಿಯ ಪರಿಸರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡುವಲ್ಲಿ ವಿಫಲರಾಗಿದ್ದೆವು. ಈ ದೃಷ್ಟಿಯಿಂದ ಈ ಪಂಚಗಂಗಾವಳಿ ನದಿಯ ಬಗ್ಗೆ ನಮ್ಮ ಮುಂದಿನ ಜನಾಂಗಕ್ಕೆ ಆದರೂ ನಾವೊಂದು ಮಾಹಿತಿಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ 2010-11ರಲ್ಲಿ ನಾವು ನವೆಂಬರ್ ತಿಂಗಳಿಂದ 2010ರ ನವೆಂಬರ್ ತಿಂಗಳಿಂದ 2011ರ ಜನವರಿ ತಿಂಗಳ ತನಕ ಒಂದು ಪಂಚಗಂಗಾವಳಿ ಅಭಿಯಾನವನ್ನೇ ಪ್ರಾರಂಭಿಸಿದ್ದೆವು. ನಾವು ಪಂಚಗಂಗಾವಳಿ ಉತ್ಸವ ಮಾಡಿದಾಗ ಜನವರಿ ತಿಂಗಳಲ್ಲಿ ಈ ಒಂದು ಬಬ್ಬು ಕುರ್ದುರು ಪ್ರದೇಶವನ್ನು ಬಹಳ ಒಂದು ಪ್ರಾಮುಖ್ಯ ಪ್ರದೇಶವಾಗಿ ಪರಿಗಣಿಸಿತ್ತು. ಕುಂದಾಪುರದ ಈ ರಿಂಗ್ ರೋಡ್ ಏನಿದೆ, ಪುರಸಭಾ ಪ್ರದೇಶದಿಂದ ಆ ಬಬ್ಬು ಕುದ್ರು ತನಕ ಮರದ ಒಂದು ಸೇತುವೆಯನ್ನೇ ಕಟ್ಟಿತ್ತು. 2 ವರ್ಷಗಳ ಕಾಲ ಆ ಸೇತುವೆ ಸಾರ್ವಜನಿಕರಲ್ಲಿ, ಸಾಧಾರಣ ಲಕ್ಷಾಂತರ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ಒಂದು ವಾತಾವರಣವನ್ನು ಅಥವಾ ಸಂತೋಷವನ್ನು ನೀಡಲಿಕ್ಕೆ ಸಾಧ್ಯವಾಗಿತ್ತು. ಈ ಕೆಲಸವನ್ನು ಸರ್ಕಾರವೂ ಮಾಡಬೇಕೆನ್ನೋ ಉದ್ದೇಶದಿಂದ ನಾವು ಅದನ್ನು ಸಾಂಕೇತಿಕವಾದನ್ನು ತೋರಿಸಿದ್ದೇವೆ. 5 ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣ ಆ ಸಂದರ್ಭದಲ್ಲಿ ವೆಚ್ಚ ಮಾಡಿ ಅರಣ್ಯ ಇಲಾಖೆಯ ಒಂದು ಸಹಕಾರ ಪಡೆದು ನಾವು ಆ ಒಂದು ಸೇತುವೆಯನ್ನು ಕಟ್ಟಿದ್ದೆವು. ಈ ಒಂದು ಬಬ್ಬು ಕುದ್ರಿನ ವೈಶಿಷ್ಟ್ಯ ಏನಂತ ಹೇಳಿದರೆ, ಸುಮಾರು 24 ಎಕರೆ ಜಾಗ ಸ್ಥಳ ಇದೆ. ಈ 24 ಎಕರೆ ಜಾಗ ಸ್ಥಳದಲ್ಲಿ ಯಾವುದೇ ಒಂದು ಪ್ರವಾಸೋದ್ಯಮದ ಅಭಿವೃದ್ಧಿ ಕೆಲಸವನ್ನು ಮಾಡಬಹುದು.
ಈ ದೃಷ್ಟಿಯಿಂದ ನಾವು ಆ ಒಂದು ಪ್ರದೇಶದಲ್ಲಿ ಒಂದು ಪಾತ್ವೆ ನಡೆದಾರಿ, ಆಮೇಲೆ ಒಂದು ವೇದಿಕೆ, ಆಮೇಲೆ ವೇದಿಕೆಯ ಹತ್ರ ಒಂದು ಬೇರೆ ಬೇರೆ ರೀತಿಯಲ್ಲಿ ಒಂದು ಮಕ್ಕಳ ಆಟಿಕೆಗೆ ಬೇಕಾದ ಒಂದು ಮೈದಾನ, ಈ ರೀತಿಯಲ್ಲಿ ವೈವಿಧ್ಯಮಯವಾದ ಒಂದು ಚಿತ್ರಣವನ್ನು ಮಾಡಿ ಒಂದು ನೀಲಿ ನಕ್ಷೆಯನ್ನು ಸರ್ಕಾರಕ್ಕೆ ನೀಡಿದ್ದೇವೆ. ಇಲ್ಲಿಂದ ಬಬ್ಬುಕುದುರುವಿಂದ ಕುಂದಾಪುರಕ್ಕೆ ಒಂದು ತೂಗು ಸೇತುವೆ ಮಾಡಿ, ಆ ತೂಗು ಸೇತುವೆಯಲ್ಲಿ ಜನ ಸಾಗಿ ಬಬ್ಬುಕುದುರು ತಲುಪಿ ಈ ಒಂದು ಪ್ರದೇಶ ಪ್ರವಾಸೋದ್ಯಮಕ್ಕೆ ಒಂದು ವಿಶಿಷ್ಟವಾದ ಪ್ರದೇಶ. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಇದೊಂದು ಕರ್ನಾಟಕಕ್ಕೆ ಒಂದು ವಿಶಿಷ್ಟವಾದ ಪ್ರದೇಶ ಆಗಬೇಕೆನ್ನೋ ಉದ್ದೇಶದಿಂದ ಆ ಪ್ರಯತ್ನ ಮಾಡಿದ್ದೆವು. ಸರ್ಕಾರ ಮಟ್ಟದಲ್ಲಿ ಇನ್ನೂ ಮಾತುಕತೆ ನಡೀತಾ ಇದೆ. ನಾವು ಅದರ ಒಂದು ಫಲವನ್ನು ಇನ್ನೂ ಸುಮಾರು ಒಂದು 10 ವರ್ಷದಿಂದ ಕಾಯ್ತಾ ಇದ್ದೇವೆ, ಇನ್ನೂ ಅನುಭವಿಸಿಲ್ಲ. ಆದರೂ ಆ ಪ್ರಯತ್ನವನ್ನು ನಾವು ಬಿಡುವುದಿಲ್ಲ. ಯಾಕಂತ ಹೇಳಿದರೆ ಈ ಒಂದು 5 ನದಿ ಇರುವ ಒಂದು ಪ್ರದೇಶದಷ್ಟು ನಯನ ಮನೋಹರವಾದ ಪ್ರದೇಶ ಬೇರೆ ಯಾವುದೂ ಇಲ್ಲ. ಯಾಕಂತ ಹೇಳಿದರೆ ಬರೇ ತುಂಬ ಚಲನಚಿತ್ರಗಳಲ್ಲಿ ಚಿತ್ರೀಕರಣವಾಗಿದೆ ಅನ್ನೋ ಉದ್ದೇಶ ಮಾತ್ರ ಅಲ್ಲ, ಇಲ್ಲಿನ ಒಂದು ಪರಿಸರಕ್ಕೆ ಬಂದ ವ್ಯಕ್ತಿಗೆ, ಈ ಪರಿಸರದಲ್ಲಿ ಒಂದು ದೋಣಿಯಲ್ಲಿ ತಿರುಗಿ ಬಂದ ವ್ಯಕ್ತಿಗೆ ಅವನಲ್ಲಿರುವ ಎಲ್ಲ ಒಂದು ಮನಸ್ಸಿನ ಖೇದಗಳು ಹೋಗ್ತವೆ. ಅಷ್ಟು ಸಂತೋಷ ಉಲ್ಲಾಸ ಆಗ್ತದೆ. ಮತ್ತು ಈ ಎಲ್ಲ ಪರಿಸರದಲ್ಲಿರುವ ಒಂದು ಪ್ರಾಕೃತಿಕ ವೈಶಿಷ್ಟ್ಯದೊಂದಿಗೆ ಈ ಪರಿಸರದಲ್ಲಿರುವ ಅತ್ಯುತ್ತಮ ಆರೋಗ್ಯಕ ಸಸ್ಯಗಳು, ಮರಗಳು ಸಹ ಅವರಿಗೆ ಖುಷಿ ಕೊಡ್ತದೆ. ಆ ದೃಷ್ಟಿಯಲ್ಲಿ ನಾವು ಈ ನಮ್ಮ ಇಡೀ ಪರಿಸರದಲ್ಲಿ ನಮ್ಮ ಪ್ರವಾಸೋದ್ಯಮ ಒಂದು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ. ಈ ಬೇರೆ ಕಡೆ ಕೇರಳ ಮತ್ತು ಗೋವಾದಲ್ಲಿದ್ದಾಗ ಇದನ್ನು ಅಭಿವೃದ್ಧಿಪಡಿಸಿದರೆ ಸಾವಿರಾರು ಮಂದಿಗೆ ಉದ್ಯೋಗ ಸಹ ಇಲ್ಲಿ ಆಗ್ತದೆ, ಸಾವಿರಾರು ಮಂದಿ ಇಲ್ಲಿ ಬಂದು ಹೋಗ್ತಾರೆ, ಇಲ್ಲಿಯ ಉದ್ಯಮಗಳು ಅಭಿವೃದ್ಧಿ ಹೊಂದ್ತವೆ ಎನ್ನುವ ಉದ್ದೇಶದಿಂದ ಇದಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿತ್ತು. ದಯವಿಟ್ಟು ನಾವು ಈ ಒಂದು ಏನು ಪ್ರಯತ್ನ ಇದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೇವೆ. ಸಾರ್ವಜನಿಕರ ಸಹಕಾರ, ಇಲ್ಲಿ ಎಲ್ಲ ರೀತಿಯ ಸಹಕಾರ ನಮಗೆ ಸಾರ್ವಜನಿಕರಿಗೆ ಬೇಕು. ಮುಂದಿನ ವರ್ಷದಲ್ಲಿ ಯಾವುದಿದು ನಾವು ಪಂಚಗಂಗಾಳಿ ಉತ್ಸವದ ಒಂದು ಸಮಿತಿಯಿಂದ ಏನು ಪ್ರಯತ್ನ ಮಾಡಿತ್ತೋ ಅದನ್ನು ಮುಂದುವರಿಸಿಕೊಂಡು ಹೋಗಿ ಈ ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಈ ಒಂದು ಪ್ರದೇಶ ಏನಿದೆ ಅದು ಜಗತ್ತಿನ ಶ್ರೇಷ್ಠ ಪ್ರವಾಸೋದ್ಯಮ ಕ್ಷೇತ್ರ ಆಗುವ ಹಾಗೆ ಇದನ್ನು ಬೆಳೆಸಬೇಕೆನ್ನೋ ಒಂದು ಹೆಬ್ಬಯಕೆ ನಮಗಿದೆ. ದಯವಿಟ್ಟು ಎಲ್ಲರೂ ಸಹ ಇದಕ್ಕೆ ಒಂದು ಪ್ರೋತ್ಸಾಹ ಸಹಕಾರ ನೀಡಬೇಕು. ನೀವು ಅಲ್ಲಿ ನೋಡ್ಬೋದು, ಬಬ್ಬುಕುದುರಿದೆ, ಆ ಕಡೆಗೆ ಸೂರ್ಯ ಸಮುದ್ರದಲ್ಲಿ ಮುಳುಗುವ ಒಂದು ದೃಶ್ಯವನ್ನು ನೀವು ಆ ಕಡೆ ನೋಡ್ತಾ ಇರಬಹುದು. ಇಂಥ ಒಂದು ಸುಂದರ ದೃಶ್ಯ ನಿಮಗೆ ಹೋಗ್ತಾ ಹೋದಾಗೆ ನೀವು ಮರವಂತೆ ಹೋಗ್ತೀರಿ, ಆನಂತರ ಒಣಕ್ಷೇತ್ರ ಹೋಗ್ತೀರಿ, ಆ ಕಡೆಗೆ ಬಸೂರಿಗೆ ಹೋಗ್ತೀರಿ, ಹಟ್ಟಿಯಂಗಡಿ ಹೋಗ್ತೀರಿ, ಸಿದ್ದಾಪುರ ಹೋಗ್ತೀರಿ, ವಾರಾಹಿ ನದಿ ತೀರಕ್ಕೆ ಹೋಗ್ತೀರಿ, ಕುಬ್ಜಾ ನದಿ ತೀರಕ್ಕೆ ಹೋಗ್ತೀರಿ. ಎಲ್ಲ ಕಡೆ ಹೋದರೂ ಇಲ್ಲಿನ ಒಂದು ನಯನ ಮನೋಹರ ದೃಶ್ಯವನ್ನು ನೀವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಪ್ರದೇಶದಲ್ಲಿ ನಮ್ಮ ಯಾರು ಜನಪ್ರತಿನಿಧಿಗಳಿದ್ದಾರೆ, ಯಾರು ನಮ್ಮ ಸಾಮಾಜಿಕ ಧುರೀಣರಿದ್ದಾರೆ, ಅಲ್ಲದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿವೆ, ನಮ್ಮ ಪ್ರಸಿದ್ಧ ಕ್ಷೇತ್ರಗಳಿವೆ, ಎಲ್ಲರೂ ಸೇರಿ ಈ ಒಂದು ಪ್ರದೇಶವನ್ನು ಅಭಿವೃದ್ಧಿ ಪಡಿಸಬೇಕು ಎನ್ನುವ ಉದ್ದೇಶದಿಂದ ನಾವು ಪಂಚಗಂಗಾವಳಿ ಉತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡಿತ್ತು. ಆ ಸಂದರ್ಭದಲ್ಲಿ ಕೊಲ್ಲೂರಿನಲ್ಲಿ ಸೌಪರ್ಣಿಕ ನದಿಯ ತೀರದಲ್ಲಿ ನಾವು ಒಂದು ಬಾಗಿನ ಹಾಕುವ ಮೂಲಕ ನಮ್ಮ ಆಗ 3ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರಾಗಿದ್ದ ಎ.ಜಿ. ಕೊಡ್ಗೆಯವರು ಬಾಗಿನ ಹಾಕಿದರು. ನಮ್ಮ ಅರ್ಚಕರಾದ ನರಸಿಂಹ ಅಡಿಗರು, ಶ್ರೀಧರ ಅಡಿಗರು ನಮ್ಮ ಕೊಲ್ಲೂರು ಕ್ಷೇತ್ರದ ಪ್ರಮುಖ ಅರ್ಚಕರವರು ಅದಕ್ಕೆ ಪೂಜೆಯನ್ನು ಮಾಡಿ, ಆನಂತರ ಅದಕ್ಕೆ ಸೌಪರ್ಣಿಕ ನದಿಗೆ ಪೂಜೆ ಮಾಡಿ, ಆನಂತರ ಅದಕ್ಕೆ ಬಾಗಿನ ಅರ್ಪಿಸಿ ನಾವು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೆವು. ಆ ಅಭಿಯಾನ ಎಷ್ಟು ಒಂದು ಪ್ರಸಿದ್ಧವಾಗಿತ್ತು ಅಂತ ಹೇಳಿದರೆ ಅದು ನಮ್ಮ ಸೇನಾಪುರ ಕ್ಷೇತ್ರಕ್ಕೂ ಬಂತು, ಸುಬ್ರಹ್ಮಣ್ಯ ದೇವಸ್ಥಾನ ಕ್ಷೇತ್ರಕ್ಕೆ, ವರಸ್ವಾಮಿ ಕ್ಷೇತ್ರಕ್ಕೂ ಬಂತು, ಆಮೇಲೆ ನಮ್ಮ ಹೊಸಂಗಡಿ ಮತ್ತು ಸಿದ್ದಾಪುರ, ಆಮೇಲೆ ಬಸರೂರು, ಹಟ್ಟಿಯಂಗಡಿ, ಕುಂದಾಪುರ, ಗಂಗೊಳ್ಳಿ ಎಲ್ಲ ಪರಿಸರದಲ್ಲಿ ಎಲ್ಲೆಲ್ಲಿ ಪುಣ್ಯಕ್ಷೇತ್ರಗಳಿವೆ ಅಲ್ಲೆಲ್ಲ ಕ್ಷೇತ್ರದಲ್ಲಿ ನಾವು ಅಭಿಯಾನವನ್ನು ಮಾಡಿದ್ದೇವೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು ಅದಕ್ಕೆ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಇದೇ ಪ್ರದೇಶದಲ್ಲಿ 20 ದಿನಗಳ ಕಾಲ ನಾವು ಪಂಚಗಂಗಾಳಿ ಉತ್ಸವವನ್ನು ಮಾಡಿದ್ದೆವು. ಮುಂದೆ ನಿಮಗೆ ಇದರಲ್ಲಿ ಅದರ ಚಿತ್ರವನ್ನೆಲ್ಲ ನೀವು ನೋಡ್ಬೋದು. ಪಂಚಗಂಗಾಳಿ ಉತ್ಸವದ ಕೆಲವು ಝಲಕನ್ನು ನಮ್ಮ ನಾಡು ನಿಮಗೆ ಮುಂದೆ ತೋರಿಸ್ತಾರೆ. ಆ ಪಂಚಗಂಗಾಳಿ ಉತ್ಸವದ ಸಂದರ್ಭದಲ್ಲಿ ಅನಂತ ಹೆಗಡೆ ಆಶೀಸರವರು ಬಂದು ಈ ಪರಿಸರದಲ್ಲಿ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ನಮ್ಮ ಪುರಸಭಾಧ್ಯಕ್ಷ ಮೋಹನ್ದಾಸ್ ಶೆಣಿಯವರು ಆಗ ಪುರಸಭೆ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಇಲ್ಲಿ ಬಾಗಿನ ಅರ್ಪಿಸಿ ನಾವು ಕಾರ್ಯಕ್ರಮವನ್ನು ಪಂಚಗಂಗಾಳಿ ಉತ್ಸವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. 20 ದಿವಸಗಳಲ್ಲಿ ಲಕ್ಷಾಂತರ ಮಂದಿ ಅದನ್ನು ನೋಡಿ ಹೋಗಿದ್ದಾರೆ. ಅಲ್ಲಿ ಎಲ್ಲೆಲ್ಲಿಂದೆಲ್ಲ ಕಲಾವಿದರು ಬಂದು ಇಲ್ಲಿ ಕಾರ್ಯಕ್ರಮ ನೀಡಿ ಹೋಗಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಯಾದ
ಸದಾನಂದಗೌಡರು ಇಲ್ಲಿ ಆಗಮಿಸಿದರು ಮತ್ತು ಆನಂತರ ಆ ಸಂದರ್ಭದಲ್ಲಿ ಸಚಿವರಾಗಿದ್ದ ನಮ್ಮ ಡಾಕ್ಟರ್ VS ಆಚಾರ್ಯ ಅವರು ಆಗಮಿಸಿದರು. ಅಲ್ಲದೆ ತುಂಬ ಮಂದಿ ಶಾಸಕರು ಆಮೇಲೆ ಧುರೀಣರು ಎಲ್ಲ ಆಗಮಿಸಿ ಇದಕ್ಕೆ ಪ್ರೋತ್ಸಾಹ ನೀಡಿ ಈ ಪ್ರದೇಶವನ್ನು ನಾವು ನಿರ್ಲಕ್ಷಿಸಿದ ಹೌದು. ಇದನ್ನು ನಾವು ಖಂಡಿತವಾಗಿ ಅಭಿವೃದ್ಧಿಪಡಿಸ್ತೇವೆ. ಈ ಪ್ರದೇಶದಲ್ಲಿ ಒಂದು ನಾವು ಈಗ ಈ ಪ್ರದೇಶ ಅಭಿವೃದ್ಧಿ ಮಾಡಲಿಕ್ಕೆ ರಿಂಗ್ ರೋಡ್ ಅಂತ ಒಂದು ನದಿ ತೀರದಲ್ಲಿ ರಸ್ತೆ ಮಾಡಿದ್ದೇವೆ. ಈ ರಸ್ತೆ ಇನ್ನಷ್ಟು ಅಗಲಗೊಳಿಸಿ ಅದನ್ನು ಅಭಿವೃದ್ಧಿ ಮಾಡ್ತೇವೆ. ಆಗ ಅಭಿವೃದ್ಧಿ ಮಾಡಿದಾಗ ಈ ತೀರದಲ್ಲಿ ನಡಿಲಿಕ್ಕೂ ವಾಕಿಂಗ್ ಏನಂತ ನಾವು ಮಾಡ್ತಿದ್ದೇವೆ. ಈಗ ನಡ್ಕೊಂಡು ಹೋಗಲಿಕ್ಕೂ ಅನುಕೂಲ ಆಗ್ತದೆ. ಆಮೇಲೆ ಈ ಮೂಲಕ ಪ್ರಥಮ ಸೇತುವೆ ನೀವು ನೋಡ್ತಾ ಇದ್ದೀರಿ, ಅಲ್ಲಿ ಮುಂದೆ ಹೋದರೆ ನಮಗೆ ಸೇತುವೆ ತೋರ್ತದೆ. ಆ ಸೇತುವೆಗೆ ನೇರವಾದ ರಸ್ತೆ ಇದು. ಈ ಒಂದು ಪ್ರದೇಶ ನಮ್ಮ ಪುರಸಭೆಯ ಒಂದು ಪ್ರದೇಶದಲ್ಲಿ ಮುಂದೆ ನಾವು ಕೋಡಿಯಿಂದ ಆರಂಭಿಸಿ ಆನಂತರ ಸೀದಾ ನಮ್ಮ ಮುಖ್ಯ ರಸ್ತೆ ಹೆದ್ದಾರಿಗೆ ಬರುವಷ್ಟು ಒಂದು ರಿಂಗ್ ರೋಡ್ ಅಂತ ನಮ್ಮ ಒಂದು ಪ್ರಾಜೆಕ್ಟ್ ಇದು. ಅಂತಹ ಒಂದು ಯೋಜನೆಯನ್ನು ಸಾಕಾರಗೊಳಿಸಬೇಕಿದ್ರೆ ಸರ್ಕಾರದಲ್ಲೂ ಒಂದು ಇಚ್ಛಾಶಕ್ತಿ ಇರಬೇಕು, ಸಾರ್ವಜನಿಕರು ಇರಬೇಕು, ಸಾಮಾಜಿಕ ಧುರೀಣರಲ್ಲಿ ಇರಬೇಕು. ಅಂಥದ್ದೊಂದು ಪ್ರಯತ್ನವನ್ನು ನಾವೆಲ್ಲ ಮಾಡುವ ಹಾಗೆ ಅವರ ಮೇಲೆ ಒತ್ತಾಯವನ್ನು ಹೇರಬೇಕಾಗಿದೆ. ಮುಖ್ಯವಾಗಿ ಇಂತಹ ಪಂಚಗಂಗಾವಳಿ ಪ್ರದೇಶದಲ್ಲಿ ನೀವು ನೋಡಿದ ಹಾಗೆ ಒಂದು ರೀತಿಯ ವೈಶಿಷ್ಟ್ಯಮಯವಾದ ಪ್ರದೇಶ ನಿಮ್ಗಂತ ಅನಿಸ್ತದೆ. ಎಷ್ಟೋ ಮಂದಿ ಈ ಪ್ರದೇಶವನ್ನು ನಮ್ಮ ಊರಿನ ಕುಂದಾಪುರ ತಾಲೂಕಿನಲ್ಲಿ ಇದ್ದವರೇ ನೋಡಲಿಲ್ಲ. ಯಾಕಂತ ಹೇಳಿದರೆ ಈ ಪ್ರದೇಶಕ್ಕೆ ಬರಲಿಲ್ಲ. ಬಂದ ಮೇಲೆ ಇಂತಹ ಒಂದು ಅದ್ಭುತ ಪ್ರದೇಶ ನಮ್ಮ ಊರಿನಲ್ಲಿ ಇದೆಯಾ ಅಂತ ಹೇಳ್ತಾರೆ. ಅವರೆಲ್ಲ ಗೋವಾಕ್ಕೆ ಹೋಗಿ ಬಂದಿದ್ದಾರೆ, ಕೇರಳಕ್ಕೆ ಹೋಗಿ ಬಂದಿರ್ತಾರೆ, ನಮ್ಮ ಊರನ್ನು ನೋಡಿರೋದಿಲ್ಲ. ಆ ಸಂದರ್ಭಕ್ಕಾಗಿ ನಾವು ಶಾಲಾ ಕಾಲೇಜುಗಳಿಗೆಲ್ಲ ಹೋಗಿ ಈ ಶಾಲಾ ಕಾಲೇಜುಗಳಲ್ಲಿ ಸೋಪರ್ಣಿಕಾ ನದಿ, ಖೇಟಾ ನದಿ, ಚಕ್ರಾ ನದಿ, ಕುಬ್ಜಾ ನದಿ, ವಾರಾಹಿ ನದಿ ಅಂತೇಳಿ 5 ನದಿಗಳ ಬಗ್ಗೆ ಒಂದು ಬಾಯ್ಪಾಠ ಮಾಡುವ ಹಾಗೆ ಮಾಡಿತ್ತು. ಎಷ್ಟೋ ಜನರಿಗೆ 5 ನದಿಗಳು ಯಾವುದಂತ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ 5 ನದಿಗಳು ನಮ್ಮ ಊರಿನ ಒಂದು ಶ್ರೇಷ್ಠ ನದಿಗಳು, ಪವಿತ್ರ ನದಿಗಳು, ಪುಣ್ಯ ನದಿಗಳು, ಈ ದೇಶದಲ್ಲೇ ಶ್ರೇಷ್ಠ ನದಿಗಳು ಅಂತ ಹೇಳುವುದನ್ನು ನಾವು ಒಂದು ಸಾಬೀತುಪಡಿಸುವ ಒಂದು ಪ್ರಯತ್ನವನ್ನು ಮಾಡಿತ್ತು. ಅದಕ್ಕೆ ಮುಂದೆಯೂ ಸಹ ಎಲ್ಲರ ಸಹಕಾರ ಇರಲಿ ಅಂತ ನಾನು ಬಯಸ್ತೇನೆ. ಕರ್ನಾಟಕದ ಉಡುಪಿ ಜಿಲ್ಲೆಯ ಹಾಗೂ ಕುಂದಾಪುರ ತಾಲೂಕಿನ ನದಿಗಳ ಬಗ್ಗೆ ಪರಿಚಯ ನೀಡುವ ಪಂಚಗಂಗಾವಳಿ ಸ್ಮರಣ ಸಂಚಿಕೆ ಇದು. ಈ ಪಂಚಗಂಗಾವಳಿ ಸ್ಮರಣ ಸಂಚಿಕೆಯಲ್ಲಿ ಈ ಪಂಚಗಂಗಾವಳಿಯ ಒಂದು ಶತಮಾನದ ಅದ್ಭುತ ವಿಷಯಗಳು ಇವೆ. ಆಮೇಲೆ ಪಂಚಗಂಗಾವಳಿ ಅಂತ ಹೇಳಿದರೆ ಏನು ಅಂತಿದೆ ಮತ್ತು ಪಂಚಗಂಗಾವಳಿಯ ಪ್ರಾಕೃತಿಕ ವೈಶಿಷ್ಟ್ಯಗಳ ಬಗ್ಗೆ ಸಹ ವಿವರಗಳು ಇವೆ. ಇದೊಂದು ಕುಂದಪ್ರಭ ಪ್ರಕಟ ಮಾಡಿದ ಪಂಚಗಂಗಾವಳಿ ಸ್ಮರಣ ಸಂಚಿಕೆ. ಬನ್ನಿ ಕುಂದಾಪುರವನ್ನು ಪ್ರೀತಿಸೋಣ ಎನ್ನುವ ಒಂದು ಘೋಷಣೆಯೊಂದಿಗೆ ಕುಂದಾಪುರ ತಾಲೂಕಿನ 101 ಗ್ರಾಮಗಳನ್ನು ಪರಿಚಯಿಸುವ ಪ್ರಯತ್ನವನ್ನು ನಾವು ಕುಂದಪ್ರಭ ವತಿಯಿಂದ ಮಾಡಿತ್ತು. ಈ 101 ಗ್ರಾಮಗಳ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿದಿರಲಿಲ್ಲ. ಆದಷ್ಟೇ ಇಲ್ಲಿ ಗ್ರಾಮಗಳು ಯಾವುವು ಮತ್ತು ಈ ಗ್ರಾಮಗಳು ಯಾವ ನದಿಯ ತೀರದಲ್ಲಿ ಇರ್ತವೆ ಮತ್ತು ಗ್ರಾಮಗಳ ವೈಶಿಷ್ಟ್ಯ ಏನು ಮತ್ತು ಗ್ರಾಮಗಳು ಯಾವ ಪಂಚಾಯತ್ ವ್ಯಾಪ್ತಿಗೆ ಬರ್ತವೆ ಎನ್ನುವುದರ ಬಗ್ಗೆ ಸಮಗ್ರ ಪರಿಚಯ ನೀಡುವ ಪ್ರಯತ್ನ ಇದು. ಪಂಚಗಂಗಾವಳಿಯ ಅಭಿಯಾನವನ್ನು 2010ರಂದು ನಾವು ನವೆಂಬರ್ ತಿಂಗಳಲ್ಲಿ ಪ್ರಾರಂಭ ಮಾಡುವಾಗ ಸೋಪರ್ಣಿಕಾ ನದಿಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿತ್ತು. ಆ ಸಂದರ್ಭದಲ್ಲಿ ನಮ್ಮ ಪೂಜ್ಯ ನರಸಿಂಹ ಅಡಿಗರು, ಶ್ರೀಧರ ಅಡಿಗರು, ಆನಂತರ ಶ್ರೀಮಾನ್ ಎ.ಜಿ. ಕೊಡಿಗೆಯವರನ್ನು ಈ ಪರಿಸರದಲ್ಲಿ ಕಾಣಬಹುದು. ಈ ಪಂಚಗಂಗಾವಳಿ ನದಿಗಳ ಅದರಲ್ಲಿರುವ ಸೇರಿಕೊಂಡ ನದಿಗಳ ಶ್ರೇಷ್ಠತೆ ಹಾಗೆ ಪ್ರವಾಸೋದ್ಯಮಕ್ಕಿರುವ ವಿಪುಲ ಅವಕಾಶದ ಬಗ್ಗೆ ಶೆಣೈ ಸರ್, ನೀವು ಕಳೆದ 10-15 ವರ್ಷಗಳಿಂದ ತುಂಬ ಕೆಲಸ ಮಾಡಿದಿರಿ. ನಿಮ್ಮ ಕೆಲಸಕ್ಕೆ ಪೂರ್ತಿ ಇದು ಬರೆದಿದ್ರು, ಯಾವುದು ಸಫಲತೆ ಬರೆದಿದ್ರು. ಸಾಕಷ್ಟು ಜನಾಭಿಪ್ರಾಯ ಮೂಡಿಸಿದ್ರಿ. ಈ ರಿಂಗ್ ರೋಡು ಹೀಗೆ ಸುಮಾರು ಕೆಲಸಗಳು ಆಗಿದೆ. ಆದರೆ ಇನ್ನು ಆಗಬೇಕಾದ ತುಂಬ ಇದೆ. ಇದು ನಿಮ್ಮ ಅಭಿಪ್ರಾಯ ಸರ್. ನಿಮ್ಮಾಗೇನವರು ಇನ್ನೂ ಒಂದು 10 ಜನ ಈ ಕುಂದಾಪುರದಲ್ಲಿ ಹುಟ್ಟುಕೊಂಡ್ರೆ ಈ ಕೆಲಸ ಖಂಡಿತ ಆಗ್ತದೆ. ನಿಮಗೆ ತುಂಬ ಧನ್ಯವಾದಗಳು ಸರ್. ಪಂಚಗಂಗಾವಳಿ ಉತ್ಸವ ಕುಂದಾಪುರದ ಪಂಚಗಂಗಾವಳಿ ನದಿ ತೀರದಲ್ಲಿ ನಡೆದಾಗ ಬಂಡರ್ಕಾಸ್ ಕಾಲೇಜಿನ ವಠಾರದಿಂದ ಪಂಚಗಂಗಾವಳಿ ನದಿ ತೀರದ ತನಕ ನಾವೊಂದು ಭವ್ಯ ಮೆರವಣಿಗೆಯನ್ನು ಏರ್ಪಡಿಸಿತ್ತು. ಅದರ ಉದ್ಘಾಟನೆಯ ಚಿತ್ರ. ಪಂಚಗಂಗಾವಳಿ ಉತ್ಸವವನ್ನು ಪ್ರಾರಂಭ ಮಾಡುವಾಗ ಆ ಸಂದರ್ಭದಲ್ಲಿ ಪರಿಸರ ನಿಗಮದ ಅಧ್ಯಕ್ಷರಾಗಿದ್ದ ಅನಂತ್ ಹೆಗಡೆ ಆಸೀಸರ ಅವರು ಈ ಪಂಚಗಂಗಾವಳಿ ನದಿ ತೀರಕ್ಕೆ ಬಂದು ಪಂಚಗಂಗಾವಳಿ ಉತ್ಸವವನ್ನು ಉದ್ಘಾಟಿಸಿ ಆನಂತರ ನದಿಯಲ್ಲಿ ದೋಣಿಯಲ್ಲಿ ತಿರುಗಾಡಿ
ಸಂಭ್ರಮ ಪಟ್ಟಿದ್ದರು. ಅದರ ಒಂದು ಚಿತ್ರಣ. ಗಂಗಾವಳಿ ಉತ್ಸವ ಪ್ರಾರಂಭ ಮಾಡುವ ಮುನ್ನ ಪಂಚಗಂಗಾವಳಿ ನದಿ ತೀರದಲ್ಲಿ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಪಂಚಗಂಗಾವಳಿ ಉತ್ಸವದ ಅಧ್ಯಕ್ಷ ಅಪ್ಪಣ್ಣ ಹೆಗಡೆಯವರ ನೇತೃತ್ವದಲ್ಲಿ ಮಾಡಿತ್ತು. ಆಗ ಮಾಜಿ ಶಾಸಕ ಎ.ಜಿ. ಕೊಡಿಗೆಯವರು ಸಹ ನಮ್ಮೊಂದಿಗಿದ್ದರು. ಅನಂತ ಹೆಗಡೆ ಆಶೀಸರ ಹಾಗೂ ಪುರಸಭಾ ಅಧ್ಯಕ್ಷರು ಮತ್ತು ಸಾರ್ವಜನಿಕರನ್ನು ನೀವು ಕಾಣಬಹುದು. ಪಂಚಗಂಗಾವಳಿಯ ನದಿಯ ನೇರ ಪ್ರಭಾವ ಕುಂದಾಪುರದ ನಗರದ ಮೇಲೂ ಇದೆ. ಪಂಚಗಂಗಾವಳಿ ಉತ್ಸವವನ್ನು ಪಂಚಗಂಗಾವಳಿ ನದಿ ತೀರದಲ್ಲಿ ಅನಂತ ಹೆಗಡೆ ಆಶೀಸರವರು ಉದ್ಘಾಟಿಸಿ ಮಾತನಾಡುತ್ತಿರುವುದು. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ವಿ.ಎಸ್. ಆಚಾರ್ಯ ಅವರಿಗೆ ಆಹ್ವಾನ ಪತ್ರ ನೀಡುವ ಮೂಲಕ ಪಂಚಗಂಗಾವಳಿ ಉತ್ಸವಕ್ಕೆ ಅವರನ್ನು ಸ್ವಾಗತಿಸುತ್ತಿರುವುದು. ಡಾಕ್ಟರ್ ವಿ.ಎಸ್. ಆಚಾರ್ಯ ಅವರು ಪಂಚಗಂಗಾವಳಿ ಮಾಹಿತಿ ಪತ್ರವನ್ನು ಬಿಡುಗಡೆ ಮಾಡುತ್ತಿರುವುದು. ಅಂದು ಸಂಸದರಾಗಿದ್ದ ಸದಾನಂದ ಗೌಡ ಅವರು ಪಂಚಗಂಗಾವಳಿ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸಮಾರೋಪ ಮಾತುಗಳನ್ನು ಆಡ್ತಾ ಇರೋದು. ಪಂಚಗಂಗಾವಳಿ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ. ಉತ್ತರ ಕನ್ನಡದ ಕುಮಟಾದ ಪುಗಡಿ ನೃತ್ಯ. ಇದು ಇತ್ತೀಚೆಗಿನ ಕುಂದಪ್ರಭಾ ವಾರಪತ್ರಿಕೆಯ ಪ್ರತಿ. ಸರ್, ಈಗ ಪಂಚಗಂಗಾವಳಿ ಉತ್ಸವ ಅಲ್ಲದೆ ನಿಮ್ಮ ಕುಂದಪ್ರಭಾ ಪತ್ರಿಕೆ ಮುಖಾಂತರ ಇನ್ನೇನೇನು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿದ್ದೀರಿ ಸರ್? ಸ್ವಲ್ಪ ಹೇಳ್ಬೋದಾ ಸರ್? ಕುಂದಪ್ರಭಾ ಆರಂಭವಾಗಿ ಇವತ್ತಿಗೆ ಈಗ 28 ವರ್ಷ ಆಗಿ 29ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈ ವರ್ಷಗಳಲ್ಲಿ ಬರೀ ಪತ್ರಿಕೆ ಮೂಲಕ ಮಾಹಿತಿ, ಆನಂತರ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ, ಯುವ ಬರಹಗಾರರಿಗೆ ಪ್ರೋತ್ಸಾಹ ಕೊಡುವ ಒಂದು ಪ್ರಯತ್ನ ಮಾಡಿದ್ದು ಮಾತ್ರ ಅಲ್ಲ, ಕುಂದಾಪುರ ತಾಲೂಕಿನ ಕಾಲೇಜುಗಳಲ್ಲಿ ನುಡಿ ಬೆಳಕು ಎನ್ನುವ ಒಂದು ಅಭಿಯಾನವನ್ನು ಪ್ರಾರಂಭಿಸಿ ಮೌಲ್ಯಯುತ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ, ತಜ್ಞರಿಂದ ಮಾಹಿತಿ ನೀಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗಾಗಿ ನಾವು ಶಿಬಿರಗಳನ್ನು ಏರ್ಪಡಿಸ್ತಾ ಇದ್ದೇವೆ. ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗಾಗಿ ಉತ್ತಮ ಬರಹಗಾರರಿಂದ, ಸಾಹಿತಿಗಳಿಂದ ಅವರಿಗೆ ಮಾಹಿತಿ, ತರಬೇತಿ ನೀಡುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಆನಂತರ ಪುಸ್ತಕ ಮಾರಾಟ, ಓದು ಮತ್ತು ಪುಸ್ತಕದ ಮಾರಾಟದ ಬಗ್ಗೆ ಒಂದು ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಕನ್ನಡ ಡಿಂಡಿಮ ಪುಸ್ತಕ ಉತ್ಸವ ಅಂತ ಒಂದು ಉತ್ಸವವನ್ನು ನಾವು ಮಾಡಿತ್ತು. ಆ ಮೂಲಕ ನಿರಂತರವಾಗಿ ಸಾಹಿತ್ಯದ ಒಂದು ಪುಸ್ತಕಗಳು ಮತ್ತು ಮಾಹಿತಿಗಳು ಜನರಿಗೆ ತಲುಪಬೇಕು ಎನ್ನುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಕುಂದಪ್ರಭಕ್ಕೆ 10 ವರ್ಷ ಆದಾಗ ಒಂದು ದಶಮಾನೋತ್ಸವ ಕಾರ್ಯಕ್ರಮವನ್ನು ಕುಂದಾಪುರದ ಗಾಂಧಿ ಮೈದಾನದಲ್ಲಿ ಏರ್ಪಾಡು ಮಾಡಿದ್ದೆವು. ಆ ಸಂದರ್ಭದಲ್ಲಿ ಪ್ರಮುಖವಾದ ವಿಷಯ, 10 ದಿನಗಳಲ್ಲಿ ಬಹಳ ಭರ್ಜರಿ ಕಾರ್ಯಕ್ರಮಗಳು ನಡೆದರೂ ಸಹ ಪ್ರಮುಖವಾದ ನಾವು ವಿಷಯ ಇಟ್ಟುಕೊಂಡಿದ್ದು ಕುಂದಾಪುರದ ಅಭಿವೃದ್ಧಿಗಾಗಿ ಮುಂದೇನು ಅಂತ, ಕುಂದಾಪುರದ ಅಭಿವೃದ್ಧಿಗಾಗಿ ನಿಮ್ಮ ಚಿಂತನೆಗಳನ್ನು ಹೇಳಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ತುಂಬ ಮಂದಿ ಅವರ ಅಭಿಪ್ರಾಯಗಳನ್ನು ಕೊಟ್ಟರು. ಅದನ್ನು ಮುಂದಿಟ್ಟುಕೊಂಡು ಕುಂದಾಪುರ ಅಭಿವೃದ್ಧಿ ಬಗ್ಗೆ ತುಂಬ ರೀತಿಯ ಒಂದು ಕೆಲಸಗಳನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅದರಲ್ಲಿ ಭಾಗಶಃ ಯಶಸ್ವಿಯಾಗಿದ್ದೇವೆ. ತುಂಬ ರೀತಿಯ ವಿಚಾರಗಳು ಮತ್ತು ಯೋಜನೆಗಳು ಅನುಷ್ಠಾನಗೊಂಡಿವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಇವತ್ತಿಗೂ ಸಹ ಯುವ ಬರಹಗಾರರಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ, ಯುವ ಕವಿಗಳಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಹಲವು ಪ್ರಶಸ್ತಿಗಳನ್ನು ನಾವು ಕುಂದಪ್ರಭದಿಂದ ಪ್ರಾರಂಭ ಮಾಡಿದ್ದೇವೆ. ನಿರಂತರವಾಗಿ ಅದನ್ನು ಪ್ರತಿ ವರ್ಷ ಕೊಡ್ತಾ ಇದ್ದೇವೆ. ಮತ್ತು ಕುಂದಪ್ರಭ ಪತ್ರಿಕೆ ಬರೀ ಪತ್ರಿಕೆ ಮಾತ್ರ ಅಲ್ಲ, ವ್ಯಕ್ತಿತ್ವ ವಿಕಸನದ ಒಂದು ಕೇಂದ್ರ ಆಗಬೇಕು, ಒಂದು ತರಬೇತಿ ಕೇಂದ್ರ ಆಗಬೇಕೆನ್ನುವ ಉದ್ದೇಶದಿಂದ
ನಾವೊಂದು ಕುಂದಪ್ರಭಾ ಸಂಸ್ಥೆ ಪ್ರಾರಂಭ ಮಾಡಿದೆ, ಕುಂದಪ್ರಭಾ ಟ್ರಸ್ಟ್ ಅಂತ. ಆ ಕುಂದಪ್ರಭಾ ಟ್ರಸ್ಟ್ ನಮ್ಮ ನಾರಾಯಣಗುರು ಈ ನಮ್ಮ ಸಭಾಂಗಣ ಏನಿದೆ ಅದರ ಮಾಳಿಗೆ ಮೇಲೆ ನಾವೊಂದು ಕ್ಷೇಮಧಾಮ ಎನ್ನುವ ಒಂದು ಸಭಾಂಗಣವನ್ನು ಮಾಡಿದ್ದೇವೆ. ಆ ಕ್ಷೇಮಧಾಮದಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ಮಾತ್ರ ಅಲ್ಲ, ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆ ಮಾತ್ರ ಅಲ್ಲ, 10 ಹಲವು ಕಾರ್ಯಕ್ರಮಗಳನ್ನು ನಾವು ಮಾಡ್ತಿದ್ದೇವೆ. ಆ ಮೂಲಕ ಬೇರೆ ಬೇರೆ ಅಸಹಾಯಕರಿಗೆ ನಾವು ಸಹಾಯ ಮಾಡುವ ಒಂದು ಕಾರ್ಯಕ್ರಮವನ್ನು ಸಹ ಮಾಡ್ತಿದ್ದೇವೆ. ಹೀಗೆ 10 ಹಲವು ಕಾರ್ಯಕ್ರಮಗಳು ಕುಂದಪ್ರಭದಿಂದ ನಿರಂತರವಾಗಿ ನಡೀತಾ ಇವೆ. ಅದರಲ್ಲೂ ಭಾಳಷ್ಟು ಮಂದಿ ನಮ್ಮಲ್ಲಿ ಬೇರೆ ಬೇರೆ ಸಹಾಯಕ್ಕಾಗಿ ಆಗಮಿಸ್ತಾರೆ, ಮಾಹಿತಿಗಾಗಿ ಆಗಮಿಸ್ತಾರೆ. ಅವರಿಗೆಲ್ಲ ಒಂದು ಸಹಾಯ ಮಾಡುವ ಒಂದು ಪ್ರಯತ್ನವನ್ನು ಕುಂದಪ್ರಭಾ ಮಾಡ್ತಾ ಇದೆ. ಒಂದು ಪತ್ರಿಕೆ ಯಾವ ರೀತಿಯಲ್ಲಿ ಸಮಾಜಕ್ಕೆ ನೆರವಾಗ್ಬೋದು ಎನ್ನುವುದನ್ನು ತೋರಿಸಿಕೊಡುವ ಉದ್ದೇಶದಿಂದ ನಾವು ಕೆಲವು ಸಾರ್ವಜನಿಕವಾದ ಉಪಯುಕ್ತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸರ್, ಎಷ್ಟೋ ಪತ್ರಿಕೆಗಳು ಹುಟ್ಟಿವೆ, ಸತ್ತಿವೆ. ನೀವು 28-20 ವರ್ಷ ಬದುಕೊಂಡು ಇನ್ನೂ ವಿರಾಜಮಾನರಾಗಿ ಇದು ಮಾಡ್ತಾ ಇದ್ದೀರಿ ಅಂದರೆ, ಯಾವುದು ಸಮಾಜಕ್ಕೆ ವಿರಾಜಮಾನರಾಗಿ ತೋರ್ಪಡಿಸ್ಕೊಳ್ತಿದ್ದೀರಂದರೆ ನೀವು ಈ ಎಲ್ಲ ನಿಮ್ಮ ಸಾಮಾಜಿಕ ಚಟುವಟಿಕೆಗಳಿಗೆ ಕಾರಣ. ಈಗಾಗಲೇ ನೀವು ಹೇಳಿದಿರಿ 25-26 ಸಾವಿರ ಸರ್ಕ್ಯುಲೇಷನ್ ಇದೆ. ಇದು ಇನ್ನೂ ಅಭಿವೃದ್ಧಿಯಾಗಲಿ, ಇನ್ನೂ ನಿಮ್ಮ ಸಂತತಿ ಕಾಲಕ್ಕೂ ಇದು ಮುಂದುವರ್ಕೊಂಡು ಹೋಗಲಿ ಅಂತ ನನ್ನ ಹಾರೈಕೆ ಸರ್. ಧನ್ಯವಾದಗಳು ಸರ್.